ಹೈ ಫ್ರೆಂಡ್ಸ್, ಇವತ್ತು ಚಿತ್ರಾನ್ನ ಮಾಡ್ತಿದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಹೆಚ್ಚು ಜನಗಳು ಇದ್ದಾಗ ಒಂದು ಚಿತ್ರಾನ್ನ ಮಾಡೋಕ್ಕೆ ಸ್ವಲ್ಪ ಹೆಚ್ಚು ಈರುಳ್ಳಿ ಮೆಣಸಿನ್ಕಾಯಿನ ಬೇಕಾಗುತ್ತೆ. ಅದ್ರ ಬದಲು ಸ್ವಲ್ಪ ಚಿತ್ರಾನ್ನ ಸ್ವಲ್ಪ ಮೊಸರನ್ನ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಎರಡರಿಂದ 3 ದಪ್ಪ ಈರುಳ್ಳಿನ ಹಚ್ಚಿದ್ದೀನಿ. ಇದು ಚಿತ್ರಾನ್ನಕ್ಕೆ ಹಾಕೋಕ್ಕೆ ಇಡ್ತಿದ್ದೀನಿ. ಇದು ಟೊಮೊಟೊನ ಒಂದು ಹಚ್ಚಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10ರಿಂದ 15 ಮೆಣಸಿನ್ಕಾಯಿನ ಈ ಥರ ಉದ್ದುದ್ದ ಹಚ್ಚಿದ್ದೀನಿ. ಇನ್ನು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಇಷ್ಟು ಚಿತ್ರಾನ್ನ ಮಾಡೋದಕ್ಕೆ. ಇದು ಮೊಸರನ್ನ ಮಾಡೋದಕ್ಕೆ 2 ಖಾರದ ಮೆಣಸಿನ್ಕಾಯಿನ ಹಿಂಗೆ ಕಟ್ ಮಾಡಿದ್ದೀನಿ. 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆಬೀಜ, ಸ್ವಲ್ಪ ಕಡಲೆಬೇಳೆ ಚಿತ್ರಾನ್ನಕ್ಕೆ ಹಾಕೋಕ್ಕೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಕಾದ್ಮೇಲೆ ಸಾಸಿವೆ ಜೀರಿಗೆನ ಹಾಕಿ, ಆದಮೇಲೆ ಕಡಲೆಬೀಜ ಮತ್ತು ಕಡಲೆಬೇಳೆನ ಹಾಕಿ ಸ್ವಲ್ಪ ಹೊತ್ತು ಆದಮೇಲೆ ಮೆಣಸಿನ್ಕಾಯಿನ ಸೇರಿಸ್ಬೇಕು. ಇವಾಗ ಮೆಣಸಿನ್ಕಾಯಿನ ಸೇರಿಸ್ತಿದ್ದೀನಿ. ಇದನ್ನು ಇದ್ರ ಜೊತೆ ಫ್ರೈ ಮಾಡೋಕೆ ಹಾಕ್ತಿದ್ರೆ ಕಡಲೆಬೇಳೆ ಎಲ್ಲ ಎತ್ತಿಟ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಹೆಚ್ಚು ಜನ ಇದ್ದಾಗ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಿದರೆ ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಎರಡನ್ನೂ ಒಟ್ಟಿಗೆ ಹಾಕಿ ಕಡಲೆಬೇಳೆ ಕಡಲೆಬೀಜ ಮೆಣಸಿನ್ಕಾಯಿನ ಒಟ್ಟಿಗೆ ಹಾಕಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ. ಬೇರೆ ಬೇರೆ ಫ್ರೈ ಮಾಡಿದರೆ ಎತ್ತಿಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿನ ಸೇರಿಸ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗುತ್ತೆ. ಉಪ್ಪು ಕೂಡ ಹಚ್ಚುತ್ತೆ ಈರುಳ್ಳಿಗೆ. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀವಿ. ಹೆಚ್ಚು ಜನ ಇದ್ದಾಗ ನಿಂಬೆಹಣ್ಣಿಗಿಂತ ಹುಣಸೆಹಣ್ಣನ್ನು ಹಾಕಿ ಹುಳಿನ ಬಿಟ್ಟು ಚಿತ್ರಾನ್ನ ಮಾಡಿದರೆ ಹೆಚ್ಚು ಜನಕ್ಕೆ ಚಿತ್ರಾನ್ನ ಆಗುತ್ತೆ. ಚಿತ್ರಾನ್ನಕ್ಕೆ ಹುಳಿ ಬಿಡಬೇಕಾದ್ರೆ ಬೇಗ ಹುಣಸೆಹಣ್ಣು ನೆನೆದು ಹುಳಿ ಬಿಡ್ಕೋಬೇಕು ಅಂದರೆ ಬಿಸಿನೀರನ್ನ ಹಾಕಿಬಿಟ್ಟು ನೆನೆಯೋಕ್ಕೆ ಇಟ್ಟರೆ ಬೇಗ ಹುಳಿ ಬಿಟ್ಕೊಳ್ಳುತ್ತೆ. ಈರುಳ್ಳಿ ಜೊತೆ ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಹಾಕ್ಬಿಟ್ಟಿದ್ದೆ, ಇವಾಗ ಸೇರಿಸ್ತಿದ್ದೀನಿ. ನೀವು ಈರುಳ್ಳಿ ಹಾಕಿದಾಗಲೇ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಹುಳಿ ಮಾಡೋಕ್ಕೆ ಎಲ್ಲನೂ ಹಚ್ಬೇಕಾದ್ರೆ ಅನ್ನ ಮಾಡೋಕ್ಕೆ ಇಟ್ಟಿದ್ದೆ. ಇವಾಗ ಅನ್ನ ವಿಸಲ್ ಬರ್ತಿದೆ. ನೀವು ಫಸ್ಟೇ ಇದೇ ಥರ ಒಂದು ಕಡೆ ಅನ್ನ ಮಾಡೋಕ್ಕೆ ಇಟ್ಕೊಂಡು ಒಂದು ಕಡೆ ಹುಳಿ ಮಾಡೋಕ್ಕೆಲ್ಲ ಹೆಚ್ಕೊಂಡ್ರೆ ಬೇಗನೆ ಆಗುತ್ತೆ. ಅರ್ಧ ಗಂಟೆಗೆ ಚಿತ್ರಾನ್ನ ಮಾಡ್ಕೊಬೋದು. ಅದೇ ಅನ್ನದಲ್ಲಿ ಸ್ವಲ್ಪ ಚಿತ್ರಾನ್ನ ಸ್ವಲ್ಪ ಮೊಸರನ್ನಕ್ಕೆ ಹಾಕೊಂಡ್ರೆ ಆಯಿತು. ಫ್ರೈ ಆಗಿದೆ. ಈಗ ಟೊಮೊಟೊನ ಸೇರಿಸ್ಬೇಕು. ಟೊಮೊಟೊನ ಸೇರಿಸ್ತಿದ್ದೀನಿ. ನಾನಿಲ್ಲಿ 10ರಿಂದ 12 ಜನಕ್ಕೆ ಆಗೋಷ್ಟು ಚಿತ್ರಾನ್ನ ಮೊಸರನ್ನ ಮಾಡ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನ ಮಾಡಿಕೊಂಡು ಸ್ವಲ್ಪ ಹುಳಿನ ಎತ್ತಿಟ್ಕೊಂಡು ಮಾಡಿಕೊಡಿ. ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸ್ತಿದ್ದೀನಿ. ಇವಾಗ ಚಿತ್ರಾನ್ನ ಆಗಿದೆ. ಈಗ ಲಾಸ್ಟಿಗೆ ಸ್ವಲ್ಪ ತೆಂಗಿನ ತುರಿನ ಹಾಕ್ತಿದ್ದೀನಿ. ಇವಾಗಲೇ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಉಪ್ಪು ಸ್ವಲ್ಪ ಕಮ್ಮಿ ಆದರೆ ಅನ್ನದಲ್ಲಿ ಕಲಿಸ್ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಈಗಲೇ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಚಿತ್ರಾನ್ನಕ್ಕೆ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಮೊಸರನ್ನ ಕಲಿಸ್ಬೇಕಾದ್ರೆ ಹಾಕ್ತೀನಿ ಮೊಸರನ್ನಕ್ಕೆ. ಹುಣಸೆ ಹಣ್ಣಿನ ಹುಳಿನ ಇವಾಗಲೇ ಬಿಡೋಕ್ಕೆ ಹೋಗ್ಬೇಡಿ. ಚಿತ್ರಾನ್ನ ಕಲಿಸ್ತಿರ್ತೀರಲ್ಲ ಆವಾಗ ಹುಳಿಗೆ ಸೇರಿಸ್ಬಿಟ್ಟು ಕಲಿಸ್ಕೊಂಡು ಆಮೇಲೆ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಡಿ. ಇಲ್ಲಾಂದರೆ
ಇವಾಗಲೇ ಹಾಕಿದ್ರೆ ಚಿತ್ರಾನ್ನ ಕಲ್ಸೋದು ಲೇಟ್ ಆದರೆ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಅಂತ ಅಷ್ಟೇ. ಇದಾಗಿದೆ. ಇವಾಗ ಫ್ಲೇಮ್ನ ಆಫ್. ಈ ಚಿಕ್ಕ ಬೋಸಲ್ಲಿರೋದು ಮೊಸರನ್ನಕ್ಕೆ, ಈ ಕಡೆ ದೊಡ್ಡ ಬೋಸಲ್ಲಿದೆಯಲ್ಲ ಇದು ಚಿತ್ರಾನ್ನಕ್ಕೆ ಹಾಕಿದ್ದೀನಿ. ಚಿತ್ರಾನ್ನಕ್ಕೆ ಸ್ವಲ್ಪ ಹುಡಿಯಾಗಿ ಅನ್ನ ಮಾಡ್ಕೋಬೇಕು. ಕೆಳಗಡೆ ಕುಕ್ಕರ್ನಲ್ಲಿ ಕೆಳಗಡೆ ಮೆತ್ತಗಿರೋದನ್ನ ಮೊಸರನ್ನಕ್ಕೆ ಹಾಕಿ ಕಲಸಿದ್ದೀನಿ. ಇದು ಮೊಸರನ್ನಕ್ಕೆ, ಇದು ಚಿತ್ರಾನ್ನಕ್ಕೆ. ಸ್ವಲ್ಪ ಆರಬೇಕು ಚಿತ್ರಾನ್ನಕ್ಕೆ. ಆರಿದ್ಮೇಲೆ ಹುಡಿ ಆಗುತ್ತಲ್ವ ಆವಾಗ ಕಲಿಸ್ಬೇಕು. ನಾವು ಮನೆ ಅಕ್ಕಿನ ಬೆಳೆಸ್ಕೊಂಡಿದ್ದೀವಿ. ಇಲ್ಲಿ ಚಿತ್ರಾನ್ನಕ್ಕೆ ನಾವು ಅಂಗಡಿಯಿಂದ ತರಲ್ಲ ಅಕ್ಕಿನ, ನಾವೇ ಬೆಳೆಯೋದ್ರಿಂದ ನಾವೇ ಅಕ್ಕಿನ ಮಾಡಿಸ್ಕೊಂಡು ನಾವೇ ಬಳಸ್ಕೊತೀವಿ. ಇವಾಗ ಮೊಸರನ್ನಕ್ಕೆ ಹಾಕಿದ್ನಲ್ವ ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು ಎಲ್ಲನೂ ಸೇರಿಸ್ತಿದ್ದೀನಿ. ಆಮೇಲೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಹಾಕೊಳ್ಳಿ. ತಿಂಡಿಗೆ ಕೊಡಬೇಕಾದ್ರೆ ಅವ್ರಿಗೆಲ್ಲ ಸ್ವಲ್ಪ ಚಿತ್ರಾನ್ನ, ಸ್ವಲ್ಪ ಮೊಸರನ್ನ ಕೊಟ್ಟರೆ ಚೆನ್ನಾಗಿರುತ್ತೆ. ಬರೀ ಚಿತ್ರಾನ್ನ ತಿನ್ನೋಕ್ಕಾಗಲ್ಲ ಅಂತ ಈ ಥರ ಹೋಗ್ಬೋದು. ಇದು ನಾವು ಮನೇಲೇ ಮಾಡ್ಕೊಂಡಿರೋ ಮೊಸರು. ಈ ಮೊಸರನ್ನ ಸೇರಿಸ್ತಿದ್ದೀನಿ. ಎಷ್ಟು ಬೇಕಷ್ಟು ಮೊಸರನ್ನ ಸೇರಿಸ್ಕೊಳ್ಳಿ. ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ನೀರು ಅಥವಾ ಹಾಲನ್ನ ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ನೀಟಾಗಿ ಕಲಿಸ್ಕೋಬೇಕು. ಮೊಸರನ್ನೂ ಅಷ್ಟೇ ಬಿಸಿ ಇರಬೇಕಾದ್ರೆ ಮೊಸರನ್ನ ಹಾಕಬೇಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರನ್ನ ಹಾಕಿ, ಇಲ್ಲಾಂದ್ರೆ ಒಡ್ದಂಗೆ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಫೈನಲಿ ಇವಾಗ ಮೊಸರನ್ನ ರೆಡಿಯಾಗಿದೆ. ಇವಾಗ ಚಿತ್ರಾನ್ನ ಕಲಸೋಣ. ಇವಾಗ ಚಿತ್ರಾನ್ನಕ್ಕೆ ಹುಳಿನ ಹಾಕ್ತಿದ್ದೀನಿ. ಹುಳಿ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಇವಾಗ ನೋಡಿ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀಟಾಗಿ.